ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲಾ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್. ಏನಪ್ಪ ಅಂದರೆ ಇಲ್ಲಿ ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಈ ಮನೇನ ಪೇಂಟ್ ಮಾಡ್ತಾ ಇದ್ದೀವಿ. ಈ ಪೇಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ನಿಮಗೆ ಕೊಡ್ತೀನಿ, ಬನ್ನಿ. ಈ ಮನೆ ಸೈಜ್ ಬಂದು 31x41 ಮತ್ತು ಹೆಡ್ ರೂಮ್ ಇದೆ. ಮೇಲೆಗಡೆಗೆ 2 ರೂಮ್ಗಳಿವೆ. ಮೇಲೆಗಡೆ 2 ರೂಮಿನ ಸೈಜ್ ಬಂದು 12x12 2 ರೂಮ್ಗಳಿವೆ. ಈ ಮನೆ ಪೇಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ, ಬನ್ನಿ. ಮನೆ ಪೇಂಟ್ ಮಾಡೋಕ್ಕೆ ಕಂಪ್ಲೀಟಾಗಿ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಕ್ಕಿಂತ ಮೊದಲು, ಅಂದರೆ ಇವಾಗ ಶುರು ಮಾಡಿದ್ದೀವಿ ನಾವು, ಎಷ್ಟು ಲೀಟ್ರ್ ಹೋಗುತ್ತೆ ಅಂತ ಪೂರ್ತಿ ಕಂಪ್ಲೀಟ್ ಆದಮೇಲೆ, ಅಂದರೆ ಪೇಂಟ್ ಮಾಡಿ ಎಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಥವಾ ಎಷ್ಟು ಲೀಟ್ರ್ ಪೇಂಟ್ ಹೋಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆದರೆ ಇವಾಗ ನಾವು ಯಾವ ಕ್ವಾಲಿಟಿನ ಯೂಸ್ ಮಾಡ್ತಾಯಿದ್ದೀವಿ, ಆದರೆ ಯಾವ ಕ್ವಾಲಿಟಿಲಿ ಇದಕ್ಕಿಂತ ಬೆಟರ್ ಇದೆ, ಆದರೆ ಇದರಷ್ಟು ಅದು ಶೈನ್ ಆಗೋಂಗಿಲ್ಲ. ಅಲ್ಟಿಮಾ ಪ್ರೊಟೆಕ್ಟು ಸ್ವಲ್ಪ ಶೈನ್ ಆಗ್ಬೋದು. ಈ ಕ್ವಾಲಿಟಿನ ನಾವು ಯಾಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಶೈನ್ ಬರುತ್ತೆ ಮತ್ತು ಪ್ರೀಮಿಯಂ ಕ್ವಾಲಿಟಿನೂ ಕೂಡ ಹೌದು, ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಈ ಕ್ವಾಲಿಟಿನ ಸೆಲೆಕ್ಟ್ ಮಾಡಿದ್ದೀವಿ. ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಪೇಂಟ್ ಅಂತಲೇ ಹೇಳ್ಬೋದು. ಇದನ್ನ ಅಪ್ಲೈ ಮಾಡಿದ್ರೆ ಲಕ್ಸುರಿ ಲುಕ್ ಕೊಡುತ್ತೆ. ಏಷ್ಯನ್ ಪೇಂಟ್ಸ್ ಅವರು ಇದಕ್ಕೆ 6 ವರ್ಷ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಈ ಮನೆಗೆ ಎಷ್ಟು ಲೀಟ್ರ್ ಪೇಂಟ್ ಹೋಗುತ್ತೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ಸೆಕೆಂಡ್ ಪಾರ್ಟಲ್ಲಿ ನಾನು ಹೇಳ್ತೀನಿ. ಹಾಗೆ ಈಗ ನಾವು ಏಷ್ಯನ್ ಪೇಂಟ್ದು ಅಪೆಕ್ಸ್ ಬಗ್ಗೆ ಮಾತಾಡೋದಾದರೆ, ನಾವು ಏಷ್ಯನ್ ಪೇಂಟಿಂದು ಅಪೆಕ್ಸೇ ಯಾಕೆ ಅಪ್ಲೈ ಮಾಡಿದ್ದೀವಿ, ಆದರೆ ಏಸ್ ಯಾಕೆ ಅಪ್ಲೈ ಮಾಡಿಲ್ಲ ಅಂದರೆ ಏಸು ಸ್ವಲ್ಪ ಶೈನ್ ಬರೋಂಗಿಲ್ಲ ಮತ್ತು ಅಷ್ಟೊಂದು ಕ್ವಾಲಿಟಿ ಅಲ್ಲ. ಅದಕ್ಕೋಸ್ಕರನೇ ಏಸ್ಗಿಂತ ಸ್ವಲ್ಪ ಬೆಟರ್, ಅಂದರೆ ಕಡಿಮೆ ಬಜೆಟಲ್ಲಿ, ಅಂದರೆ ಒಂದು ಒಳ್ಳೆ ರೇಟಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಈ ಪ್ರೀಮಿಯಂ ಕ್ವಾಲಿಟಿಲಿ ಇದು ಅಪೆಕ್ಸ್ ಶೈನ್ ಅನ್ನೋದು ತುಂಬಾ ಒಳ್ಳೆ ಕ್ವಾಲಿಟಿ ಆಗಿದೆ. ಅದಕ್ಕೋಸ್ಕರ ನಾವು ಈ ಏಷ್ಯನ್ ಪೇಂಟಿಂದು ಅಪೆಕ್ಸ್ ಶೈನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಆದರೆ ಅಲ್ಟಿಮಾ ತೊಗೊಳಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರನೇ ಇದು ಒಂದು ಕಡಿಮೆ ಪ್ರೈಸಲ್ಲಿ ಕೂಡ ಹತ್ತತ್ರ ನಿಮಗೆ MRP ತೋರಿಸ್ತೀನಿ ನಿಮಗೆ. ಇದ್ರದ್ದು ಎಷ್ಟು ಪ್ರೈಸ್ ಅಂದರೆ 8710 ರೂಪಾಯಿ ಇದೆ, ಅಂದರೆ 20 ಲೀಟ್ರ್ ಬಕೆಟ್ಗೆ. ನಿಮಗೆ ಮಾರ್ಕೆಟಲ್ಲಿ ಇದಕ್ಕಿಂತ ಕಡಿಮೆಗೂ ಕೂಡ ಸಿಗುತ್ತೆ. ಇದು ಯಾವ್ಯಾವ ಪ್ಯಾಕಿಂಗ್ ಸೈಜಲ್ಲಿ ಅವೈಲೇಬಲ್ ಇದೆ ಅಂತ ನೋಡೋದಾದರೆ 1 ಲೀಟ್ರ್ ಬರುತ್ತೆ, 4 ಲೀಟ್ರ್ ಬರುತ್ತೆ ಮತ್ತು 10 ಲೀಟ್ರ್ ಬರುತ್ತೆ ಮತ್ತು 20 ಲೀಟ್ರ್ ಬಕೆಟಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ಇದನ್ನು ನೀವು ಅಪ್ಲೈ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು. ಏಕೆ ಅಂದರೆ ಇದು ಹಚ್ಚುವಾಗ ಶೈನ್ ಇರೋದ್ರಿಂದ ಕಣ್ಣಿಗೆ ಸ್ವಲ್ಪ ಕುಕ್ಕುತ್ತೆ. ಕಣ್ಣು ಕುಕ್ಕೋದ್ರಿಂದ ಮಧ್ಯೆ ಹಚ್ಚುವಾಗ ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ, ಅಂದರೆ ಪೇಂಟ್ ಅಪ್ಲೈ ಆಗಿಲ್ಲ ಅಂದ್ರೂ ಕೂಡ ನಮಗೆ ಸರಿಯಾಗಿ ಕಾಣೋಂಗಿಲ್ಲ. ಅದಕ್ಕೋಸ್ಕರ ನೀವು ಹಚ್ಚುವಾಗ ರೂಲರಿಂದ ಒಂದು ಸರಿ ಅಪ್ಲೈ ಮಾಡಿಬಿಟ್ರೆ ಸಾಲದು, ಅದ್ರ ಮೇಲ್ಗಡೆ ಮತ್ತೊಮ್ಮೆ ನೀವು ಅಪ್ಲೈ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ನೀವು ಹೆಂಗೆಲ್ಲ ಅಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದನ್ನ ಕಂಪ್ಲೀಟಾಗಿ ಮಾಹಿತಿನ ಈಗ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋ ವಿಡಿಯೋನ ನೀವು ನೋಡ್ಕೊಂಬಂದ್ಬಿಡಿ.
ಭೇಟಿಯಾಗೋಣ. ನಮಸ್ಕಾರ. Your attention, please.